ಹಾಲೆಲುಯಾ ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಿಗೆ ಒಪ್ಪಿಸಿಕೊಳ್ಳೋಣ. ಒಂದು ವಾಕ್ಯ ಭಾಗಕ್ಕೆ ಹೋಗೋಣ. ಒಂದೆರಡು ವಾಕ್ಯವನ್ನು ಧ್ಯಾನ ಮಾಡೋಣ. ಮಾರ್ಕನ ಬರೆಸುವಾರ್ತೆ 16ನೇ ಅಧ್ಯಾಯ, ಅದರಲ್ಲಿ 2ನೇ ವಚನವಾಗಿದೆ. ವಾರದ ಮೊದಲನೆಯ ದಿನದ ಬೆಳಗ್ಗೆ ಹೊತ್ತು ಮೂಡುವಾಗ ಅವರು ಸಮಾಧಿಯ ಬಳಿಗೆ ಬಂದರು. ಸಾಕು. ವಾರನೇ ಮೊದಲನೇ ದಿನ. ಹಾಲೆಲುಯಾ. ಈ ಮೊದಲನೇ ದಿನದಲ್ಲಿ ಬೆಳಿಗ್ಗೆ ಹೊತ್ತು ಮೂಡುವಾಗ ಅವರು ಸಮಾಧಿಯ ಬಳಿಗೆ ಬಂದರು. ಹಾಲೆಲುಯಾ. ಯಾರು ಬಂದಿದ್ದು? ಮಗ್ದಳದ ಮರಿಯಳು ಮತ್ತು ಯಾಕೋಬನ ತಾಯಿ ಮರಿಯಳು. ಇವರಿಬ್ಬರು ಯೇಸುಸ್ವಾಮಿಗೆ ಶಿಲ್ಬೆಗೆ ಹಾಕಲ್ಪಟ್ಟು ಯೇಸುಸ್ವಾಮಿ ಈ ಲೋಕವನ್ನ ಅಂದ್ರೆ ತನ್ನ ಪ್ರಾಣವನ್ನ ದೇವರ ಕಡೆಯಲ್ಲಿ ಒಪ್ಪಿಸಿಕೊಟ್ಟ ನಂತರ ಅಲ್ಲಿ ಶಿಲುಬೆಯಿಂದ ಕೆಳಗೆ ಇಳಿಸಿ ತೆಗೆದುಕೊಂಡೋಗಿ ಸಮಾಧಿ ಮಾಡಿದರು. ಹಾಲೆಲುಯಾ. ಒಂದು ಗುಹೆ ಒಳಗೆ ಸಮಾಧಿ ಮಾಡಿದರು. ಸಮಾಧಿ ಮಾಡಿ ಅಲ್ಲಿ ಹೊರಗಡೆ ಬಂದು ಒಂದು ದೊಡ್ಡ ಬಂಡೆ ಕಲ್ಲನ್ನ ಆ ಸಮಾಧಿಗೆ ಮರೆ ಮಾಡಿದರು. ಹಾಲೆಲುಯಾ. ಅದು ಸಾಧಾರಣವಾದ ಬಂಡೆ ಅಲ್ಲ. ಅದು ಯಾರನ್ನು ಜರುಗಿಸಕ್ಕೆ ಆಗುವುದಿಲ್ಲ, ಅಲ್ಲಾಡ್ಸಕ್ಕೆ ಆಗುವುದಿಲ್ಲ. ಅಂಥ ಒಂದು ದೊಡ್ಡ ಬಂಡೆಯನ್ನು ಅಲ್ಲಿ ಸಮಾಧಿಗೆ ಮುಚ್ಚಲ್ಪಟ್ಟಿತು. ಇವರು ವಾರನೇ ಮೊದಲನೇ ದಿನ ಹೋಗಿ ಆ ಸಮಾಧಿ ಬಳಿಯಲ್ಲಿ ನಿಂತುಕೊಂಡು ಇವರು ನೋಡ್ತಾ ಇದ್ದಾರೆ. ಅಲ್ಲಿಗೆ ಬಳಿಗೆ ಬಂದರು. ಮುಚ್ಚಿದ ಕಲ್ಲು ಬಹಳ ದೊಡ್ಡರಾಗಿರೋದ್ರಿಂದ ನಮಗೋಸ್ಕರ ಯಾರಿದ್ದಾರೆ? ಹಾಲೆಲುಯಾ. ಅಲ್ಲಿ ಇವರು ಯೋಚನೆ ಮಾಡ್ತಾ ಇದ್ದಾರೆ. ಏನಂದ್ರೆ, ಈ ಸಮಾಧಿಗೆ ದೊಡ್ಡ ಕಲ್ಲನ್ನು ಇದನ್ನ ಯಾರಿಂದ ತೆಗ್ಸೋಣ? ಇದು ನಮ್ಮ ಕೈಲಿ ಆದೀತೆ ಇಲ್ಲ. ಅಲ್ಲಿಗೆ ಕಲ್ಲನ್ನು ನಮಗೋಸ್ಕರ ಸಮಾಧಿಯ ಬಾಗಿಲಿಂದ ಆ ಕಲ್ಲನ್ನು ನಮಗೋಸ್ಕರ ಉರುಳಿಸುವವರು ಯಾರಿದ್ದಾರೆ ಎಂದು ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು. ಹಾಲೆಲೂಯಾ. ಇವರ ನಂಬಿಕೆ ಏನು? ಆ ಕಲ್ಲು ಜರಿಸಿದ ನಂತರ ನಾವು ಒಳಗೆ ಹೋಗಿ ಯೇಸು ಸ್ವಾಮಿ ಸತ್ತಿದ್ದಾರೆ, ಸಮಾಧಿ ಮಾಡಿದಾರಲ್ಲ, ಅಲ್ಲಿ ಒಳಗೆ ಹೋಗ್ಬೇಕು, ನಾವು ನೋಡ್ಬೇಕು ಎಂಬುದಾಗಿ ಇವರು ಆ ಆತುರದಿಂದ, ಇವರ ಮನಸ್ಸು ದೇವರ ಕಡೆ ಇರುವುದರಿಂದ ಇವ್ರಿಗೆ ಇಷ್ಟೊಂದು ಇದು ಮಾಡ್ತಾ ಇದ್ದಾರೆ ಹೋಗ್ಲಿಕ್ಕೆ. ಇತ್ತಲಾಗಿ ತಮ್ಮೊಳಗೆ ಮಾತಾಡಿಕೊಳ್ತಾಗಿ ಕಲ್ಲನ್ನು ಕಂಡರು. ಯಾರು ಉಳಿಸಿರ್ಬೋದು ಇದು? ಹಾಲೆಲೂಯಾ. ಇದು ಮನುಷ್ಯನಿಂದ ಆಗದೆ. ಇದು ಯಾರು? ನಮಗೋಸ್ಕರ ನಾವು ಬರೀ ಈ ಕಲ್ಲನ್ನ, ನಮ್ಮ ಕಲ್ಲನ್ನ ಇದರಿಂದ ಆ ಸೈಡಿಗೆ ಮಾಡುವವರು ಯಾರಿದ್ದಾರೆ ಅಂತ ತಮ್ಮೊಳಗೆ ಮಾತನಾಡಿಕೊಳ್ಳುವಾಗ ಆ ಸಮಾಧಿಗೆ ಹೋಗಿ ಒಬ್ಬರು ಯೌವನಸ್ಥನ ಬಳಿಯಲ್ಲಿ ಅಂಗಿಯನ್ನು ತೊಟ್ಟುಕೊಂಡು ಬಲಗಡೆಯಲ್ಲಿ ಕೂತಿರುವುದನ್ನು ಕಂಡರು. ಹಾಲೆಲೂಯಾ. ಆಗ ಬೆಚ್ಚಿ ಬೆರಗಾದರು. ಅವರಿಗೆ, ಬೆರಗಾಗಬೇಡಿರಿ, ಶಿಲುಬೆಗೆ ಹಾಕಿಸಲ್ಪಟ್ಟ ನಜರೇತಿನ ಯೇಸು ಹುಡುಕುತ್ತೀರೋ? ಯಾರು? ಬೆಳ್ಳಗಿರುವುದು ಯೌವನಸ್ಥರು, ದೇವದೂತರು ಅಲ್ಲಿ ಒಳಗಡೆ ಇದ್ದಾರೆ. ಆ ಬಂಡೆ ಕಲ್ಲನ್ನು ಜರುಗಿಸಿದ ನಂತರ ಇವರಿಬ್ಬರಿಗೆ ಹೇಳ್ತಾರೆ, ಹೆದರಬೇಡ್ರಿ, ನೀವು ನಜರೇತಿನ ಯೇಸುವನ್ನ ಹುಡುಕುತ್ತಾ ಇದ್ದೀರಾ, ಆದರೆ ಯೇಸು ಸ್ವಾಮಿ ಇಲ್ಲಿ ಇಲ್ಲ. ಹಾಲೆಲೂಯಾ. ಕೇಳಬಹುದು. ಆತನು ಜೀವಿತನಾಗಿ ಎದ್ದಿದ್ದಾನೆ. ನನ್ನ ಹೇಳ್ದಾಗೆ ಆದಾಮನ ಕುರಿತು ಇಲ್ಲಿಗೆ ಈ ಲೋಕ ಸೃಷ್ಟಿ ಆದ ಮೇಲೆ, ದೇವರು ಮನುಷ್ಯನ ಉಂಟು ಮಾಡಿದ ಮೇಲೆ ಅಲ್ಲಿಂದ ಜನನ ಮರಣ ಹೀಗೆಲ್ಲ ಆಯ್ತು. ಆದರೆ ಜನನ ಆಗ್ತಾ ಇದೆ. ಮರಣ ಹೊಂದವರು ಯಾರು ಇದುವರೆಗೂ ಎದ್ದು ಬರಲಿಲ್ಲ. ಚರಿತ್ರೆಯಲ್ಲಿ ಎಲ್ಲಾರ ನೋಡಿದಿರ? ಯಾರೂ ಎದ್ದು ಬರಲಿಲ್ಲ ಇಲ್ಲಿ ತನಕ. ಪ್ರಿಯರೇ, ಯೇಸು ಸ್ವಾಮಿ ಇಲ್ಲಿ ಹೇಳ್ತಾರೆ, ಆತನು ಜೀವಿತನಾಗಿ ಎದ್ದಿದ್ದಾನೆ. ಇಲ್ಲಿಲ್ಲ. ಇಲ್ಲಿ ಯಾಕೆ ಹುಡುಕ್ತಾ ಇದ್ದೀರಿ? ಅಲ್ಲಿ ಹೇಳ್ತಾರೆ ದೇವರು, ಸತ್ತವರ ಒಳಗೆ ಬದುಕಿರೋದು ಹುಡುಕುವುದೇನು? ಸತ್ತು ಹೋಗಿರುವುದ್ರೊಳಗೆ ಬದುಕಿರುವವ್ರನ್ನ ಯಾಕೆ ಹುಡುಕ್ತಿ ನೀನು? ಆತನು ಮನುಷ್ಯನಲ್ಲ, ಅದು ಕರ್ತನಾದ ದೇವರಾಗಿದ್ದಾರೆ. ಅವರು ಹೇಳಿಲ್ವಾ? ಶಾಸ್ತ್ರದಲ್ಲಿ ಬರೆದಿಲ್ವಾ? ಸತ್ತು 3ನೇ ದಿನ ನಾನು ಎದ್ದೇಳ್ತೀನಿ ಅಂತ ಬರೆದಿಲ್ವಾ? ನಿಮಗೆ ನೆನಪಿಲ್ಲವೋ? ನೀವು ಮರ್ತೋಗಿದ್ದೀರಾ ಅಂತ ಕೇಳ್ತಾರೆ. ಹಾಲೆಲೂಯಾ. ಆತನು ಜೀವಿತನಾಗಿ ಎದ್ದಿದ್ದಾನೆ. ಹಾಲೆಲೂಯಾ.
ಆತನನ್ನು ಇಟ್ಟಿದ್ದ ಸ್ಥಳವು ಇದೇ ನೋಡಿರಿ. ಅವ್ರು ಹೇಳ್ತಾರೆ, ದೇವದೂತನು ಹೇಳ್ತಾರೆ, ಆತನು ಇಟ್ಟಿದ್ದ ಸ್ಥಳ ಇದೆ ನೋಡಿರಿ. ಮರಿಯಳೇ ನೋಡು, ಯೇಸು ಸ್ವಾಮಿ ಇಟ್ಟಿದ್ದ ಸ್ಥಳ ಇದೆ ಎಂಬುದಾಗಿ ನೋಡಿರಿ. ಆದರೆ ನೀವು ಹೋಗಿ ಆ ಆತನ ಆತನ ಶಿಷ್ಯರಿಗೂ ಪೇತ್ರನಿಗೂ ಆತನು ನಿಮಗೆ ಹೇಳಿದಂತೆ ಆತನು ನಿಮಗೆ ಹೇಳಿದಂತೆಯೇ ನಿಮ್ಮ ಮುಂದೆ ಗಲಿಲಾಯಕ್ಕೆ ಹೋಗುತ್ತಾನೆ. ನಿಮ್ಮ ಮುಂದೆ ನೋಡು. ನಾನು ಜೀವಿತನಾಗಿ ಇರುವಾಗಲೇ ಹೇಳಿಲ್ವಾ, ನಾನು ಎದ್ದು ಬರ್ತೇನೆ, 3 ದಿವಸ ಆಗಿದ ಮೇಲೆ ಎದ್ದು ಬಂದು ನಾನು ಗಲಿಲಾಯಕ್ಕೆ ಹೋಗುತ್ತೇನೆ ಅಂತ ನಿಮಗೆ ನಾನು ಹೇಳಲಿಲ್ವಾ? ಹಲ್ಲೆಲೂಯಾ. ಅದೇ ರೀತಿಯಾಗಿ ಇವತ್ತು ವಾಕ್ಯದ ಮುಖಾಂತರ ನಮ್ಗೆ ಹೇಳ್ತಾ ಇದ್ದಾರೆ, ನಾನು ಸತ್ತು ಜೀವಿತನಾಗಿ ಎದ್ದು ಪರಲೋಕದಲ್ಲಿ ತಂದೆ ಮನೆಯಲ್ಲಿ ಬಹಳ ಬಿಡಾರವಿದೆ, ಅದನ್ನ ನಾನು ಸಿದ್ಧ ಮಾಡಿ ಪುನಃ ಬಂದು ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ವಾ? ಹೇಳಲಿಲ್ವಾ ವಾಕ್ಯದಲ್ಲಿ? ನೀವೆಲ್ಲ ಮರ್ತೋದ್ರ? ನೆನಪು ಮಾಡಿಕೊಳ್ಳ್ರಿ ಅಂತಾರೆ ದೇವರು. ಹಲ್ಲೆಲೂಯಾ. ಅಲ್ಲೇ ಆತನು ಕಾಣುವಿರಿ. ಆತನನ್ನು ನೀವು ಎಲ್ಲೇ ಗಲಿಲಾಯದಲ್ಲಿ ಹೋಗುತ್ತಾನೆ, ಅಲ್ಲಿ ಆತನನ್ನು ನೀವು ಕಾಣುವಿರಿ ಎಂದು ತಿಳಿಯಿರಿ. ಹಲ್ಲೆಲೂಯಾ. ತಿಳ್ಕೊಳ್ರಿ, ಅಲ್ಲಿ ಗಲಿಲಾಯದಲ್ಲಿ ನಿಮ್ಮನ್ನ ಕಾಣ್ತಾರೆ. ಇವತ್ತು ನೀವು ಆತ್ಮಿಕ ಕಣ್ಣನ್ನು, ಈ ರಕ್ತ ಮಾಂಸ ಕಣ್ಣನ್ನು ಮುಚ್ಚಿಕೊಂಡು ಆತ್ಮಿಕ ಕಣ್ಣು ತೆರೆಯೋದಾದ್ರೆ ಯೇಸು ಸ್ವಾಮಿ ನಿಮ್ಮ ಕಣ್ಣಿಗೆ ಕಾಣ್ತಾರೆ. ಹಲ್ಲೆಲೂಯಾ. ದೇವ್ರು ಹೇಳ್ತಾರಲ್ಲ, ನಾನು ರಕ್ತ ಮಾಂಸ ಕಣ್ಣಿಗೆ ಕಾಣುವವನಲ್ಲ, ನೀನು ಆತ್ಮಭರಿತನಾಗಿ ನನ್ನನ್ನು ಹುಡುಕುವುದಾದ್ರೆ ನಿನಗೆ ಕಾಣುವೆನು. ಹಾಗಾಗಿ ನಾವು ಈ ರಕ್ತ ಮಾಂಸಕ್ಕೆ, ಈ ಶರೀರಕ್ಕೆ ಯಾವ ಬೆಲೆನೂ ಇಲ್ಲ. ಯಾವಾಗ ನಾವು ದೇವರ ಒಳಗಡೆ ಹೋಗಿ ಈ ಶರೀರ ಬಿದ್ದೋಗುದು ಸ್ವಾಮಿ, ಇದು ಒಂದು ವಸ್ತ್ರ ಸ್ವಾಮಿ, ಈ ವಸ್ತ್ರ ಕಳಚಿ ಹೋಗ್ತದೆ. ದೇವರೇ ಸ್ತೋತ್ರ. ನನ್ನ ಆತ್ಮ ನಿನ್ನೊಳಗೆ ನೆಲೆಗೊಳ್ಳಲಿ ಸ್ವಾಮಿ, ನಿನ್ನ ಬಳಿಗೆ ನನ್ನ ಆತ್ಮವನ್ನು ತೆಗೆದುಕೋ ದೇವರೇ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹಾಗೆ ಶಿಲ್ಬೆಯಲ್ಲಿ ಇದ್ದಾಗ ಅದೇ ಹೇಳಿದ್ದು, ತಂದೆಯೇ ನನ್ನ ಆತ್ಮವನ್ನು ನಿಮ್ಮ ಕೈಲಿ ಒಪ್ಪಿಸಿ ಕೊಡ್ತೇನೆ. ಮಧ್ಯಾಹ್ನ 3 ಗಂಟೆಗೆ ಅದೇ ರೀತಿಯಾಗಿ ಯೇಸು ಸ್ವಾಮಿ ಶಿಲ್ಬೆಯಲ್ಲಿ ಮಧ್ಯಾಹ್ನ ಹೇಳ್ತಾರೆ, ತಂದೆಯೇ ನನ್ನ ಆತ್ಮವನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೇನೆ ಅಂತ ಹೇಳಿ ಪ್ರಾಣ ಬಿಟ್ಟರು ದೇವರು. ಅದೇ ರೀತಿಯಾಗಿ ಇವತ್ತು ನಾವು ಜೀವಿತನಾಗಿ ಇರುವಾಗ, ದೇವರೇ ನನ್ನ ಆತ್ಮವನ್ನು, ನನ್ನ ಕುಟುಂಬವನ್ನು ಸ್ವಾಮಿ ದೇವರೇ ಎಲ್ಲವನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೀನಿ ಸ್ವಾಮಿ, ನೀವು ಕರ್ತನೆ ಸ್ವಾಮಿ, ನಡೆಸು ದೇವರೇ. ನಾವು ಇಲ್ಲಿ ಕರ್ತನೆ ಏನೂ ಅಲ್ಲ ದೇವರೇ ಸ್ತೋತ್ರ, ನಾವು ಬದುಕಿರೋದು ಸ್ವಾಮಿ ನಿಮಗೋಸ್ಕರ ಎಂಬುದಾಗಿ ನೀವು ತೀರ್ಮಾನದೊಳಗೆ ಇರೋದಾದ್ರೆ, ನಿಮ್ಗೆ ನಾನು ಹೇಳ್ತೀನಲ್ಲ, ಆದಷ್ಟು ಬೇಗ ನಿಮ್ಮ ಎಲ್ಲನ್ನು ದೇವರು ಬದಲ ಮಾಡಲಿಕ್ಕೆ ಯಾವ ಸಂಶಯವೂ ಪಡಬೇಡ್ರಿ ನೀವು. ಇದು ಸತ್ಯ, ಇದು ದೇವರ ವಾಗ್ದಾನ. ಸುಮ್ಮನೆ ಅಲ್ಲ. ನಾನು ಮನುಷ್ಯನಂತೆ 2 ಮಾತಿನವನಲ್ಲ. ಮಾನವನನ್ನು ನೆಚ್ಚಬೇಡ್ರಿ. ಅವನು ಉಸಿರು ಹೋಗಲು, ಅವನು ಮಣ್ಣಿಗೆ ಸೇರ್ತಾನೆ, ಅವನ ಸಂಕಲ್ಪ ಅವತ್ತೇ ಹಾಳಾಯ್ತು. ಹಲ್ಲೆಲೂಯಾ. ಅದಕ್ಕಿಂತ ಹೆಚ್ಚಾದ ದೇವರನ್ನ ನಂಬ್ರಿ. ನೀವು ದೇವರನ್ನ ನಂಬಿ ಶಾಂತವಾಗಿರ್ರಿ, ನಾನು ನಿಮ್ಮನ್ನ ನಡೆಸ್ತೇನೆ. ಹಲ್ಲೆಲೂಯಾ. ಅಡವಿಯ ಹೂಗಳು ನೋಡ್ರಿ, ಬೆಳಗಿಂದ ಸಂಜೆವರೆಗೂ ಅದು ಒಂದೇ ದಿವಸ, ಸಂಜೆ ಬಾಡೋಗ್ತದೆ. ಅಂತ ಹೂಗಳನ್ನೇ ಅಂತ ಸುಂದರವಾಗಿ ನಾನು ಇಟ್ಟಿರ್ಬೇಕಾದ್ರೆ ನೀವು ಮನುಷ್ಯನು, ನಾನು ನಿಮ್ಮನ್ನ ಬಿಡ್ತೇನೆ? ನಾವು ಏನೇನೋ ಮಾಡಿಕೊಂಡು ಇವತ್ತಿಲ್ಲಿ ಹೋಗ್ತಾ ಇದ್ದೇವೆ. ದೇವರನ್ನ ಬಿಟ್ಟವರೇ, ನಿಮ್ಮ ಗತಿ ನಾನು ಏನು ಹೇಳಿ? ಯಾವತ್ತು ನಾನು ನಿಮ್ಗೆ ಎಷ್ಟು ಸಲ ಕರಿತಾ ಇದ್ದೀನಿ, ಎಷ್ಟು ಕಾಲ ನಿಮ್ಮನ್ನ ನಾನು ಸಹಿಸಿಕೊಳ್ಳಿ? ಹಲ್ಲೆಲೂಯಾ. ದೇವರು ಹೇಳ್ತಾರೆ, ನಿಮ್ಗೆ ಎಷ್ಟು ಕಾಲ ನಾನು ಸಹಿಸಿಕೊಳ್ಳಲಿ? ಇನ್ನು ಅನೇಕ ಮಾತುಗಳು ದೇವರು ಹಾಡಿದ್ದಾರೆ. ಎಲೆ ಸಮಾಧಿ ಗಚ್ಚಿದ ಸುಣ್ಣಗಳೇ, ಹೊರಗೆ ನೋಡಕ್ಕೆ ಚಂದವಾಗಿ ಕಾಣುತ್ತೀರಿ, ಒಳಗಡೆ ನೋಡಿದ್ರೆ ಕೊಳ್ತು ಹೋಗಿದ್ದೀರಿ, ನಾರು ಹೋಗಿದ್ದೀರಿ. ಅಂದರೆ ಅರ್ಥ, ಹೊರಗಡೆ ಮಾತ್ರ ಸುಂದರವಾಗಿ ಕಾಣ್ತೀರಿ, ಸುಂದರವಾಗಿ ಸ್ತೋತ್ರ ಹೇಳ್ತೀರಿ, ಸುಂದರವಾಗಿ ಹಲ್ಲೆಲೂಯಾ ಹೇಳ್ತೀರಿ, ಒಳಗಡೆ ಏನಾಗಿದೆ? ರಬಲ ಶಬ್ದ ರೊಕೋನ ಖಾರಬ. ಹಲ್ಲೆಲೂಯಾ. ದೇವರು ಮನುಷ್ಯನ ಮುಖ ನೋಡುವನಲ್ಲ, ಮನುಷ್ಯನ ಹೃದಯವನ್ನು ನೋಡುವಾತನಾಗಿದ್ದಾನೆ. ಆ ಹೃದಯ ದೇವರಿಗೆ ಮೆಚ್ಚಿಸುವಂತ ಕೆಲಸಗಳು ನಾವಿಲ್ಲಿ ಮಾಡಬೇಕಾಗಿದೆ. ಅದಕ್ಕಾಗಿ ನಮ್ಮನ್ನ ಕರೆದಿರೋ ಹೊರತು ಏನೋ ಪೌಡರ್ ಹಚ್ಕೊಂಡು, ಸೆಂಟ್ ಹಚ್ಕೊಂಡು, ಏನೋ ಒಳ್ಳೆ ಒಳ್ಳೆ ವಸ್ತ್ರಗಳನ್ನ ಧರಿಸಿಕೊಂಡು ನೀನು ಬಂದು ನನಗೆ ಜನನನ್ನ ಮೆಚ್ಚಿಸಬಹುದೇ ಹೊರತು ನನ್ನನ್ನು ಮೆಚ್ಚಿಸಕ್ಕಾಗೋದಿಲ್ಲ. ಹಾಗೆ ಅದಕ್ಕೆ ದೇವರು ಹೊರಗಿನ ತೋರಿಕೆ ನಾನು ಮೆಚ್ಚುವನಲ್ಲ, ನಿನ್ನ ಅಂತರಂಗದಲ್ಲಿ ನಡೆಯುವುದನ್ನು ನೋಡಿ ತಂದೆ ಫಲ ಕೊಡ್ತಾರೆ ಎಂಬುದಾಗಿ ವಾಕ್ಯ ಹೇಳ್ತದೆ, ವಚನ ಹೇಳ್ತದೆ, ದೇವರು ನುಡಿದಿದ್ದಾರೆ. ಹಲ್ಲೆಲೂಯಾ.
ಯಾವಾಗ ನಾವು ಒಳಗಡೆಯಿಂದ ನಾವು ಪ್ರಾರ್ಥನೆ ಮಾಡ್ತೀವೋ, ಅಂತರಂಗದಿಂದ ಪ್ರಾರ್ಥನೆ ಮಾಡ್ತೀವೋ, ಆ ಪ್ರಾರ್ಥನೆ ನಿಜವಾಗಲೂ ಪರಲೋಕದಲ್ಲಿ ಸಿಂಹಾಸನದ ಮೇಲೆ ಕೂತಿರೋ ತಂದೆಯಾದ ಬಳಿಗೆ ಹೋಗ್ತದೆ. ಆ ಪ್ರಾರ್ಥನೆ ಬರೀ ಬಾಯಿ ಮಾತಿನ ಪ್ರಾರ್ಥನೆ ಮೇಲೆ ಸರಿ ಚೂರು ಹೋಗುವುದಿಲ್ಲ. ನಾವು ನೆನೆಸ್ತೇವೆ ಪ್ರಾರ್ಥನೆ ಮುಗೀತು, ಆಯ್ತು, ವಾಕ್ಯ ಓದಾಯ್ತು, ಅಂತ್ಯಾಶೀರ್ವಾದ ತೆಗೆದುಕೊಂಡಾಯ್ತು, ಬ್ರದರ್ ಹತ್ರ ಪ್ರಾರ್ಥನೆ ಮಾಡಿಸಿಕೊಂಡಾಯ್ತು. ಹಾಲೆಲೂಯಾ. ಸಹೋದರ ಏನೋ ಪ್ರಾರ್ಥನೆ ಮಾಡಿ ಕಳಿಸ್ತಾನೆ, ಆದ್ರೆ ಹೊರಗೆ ಹೋಗಿದ್ಮೇಲೆ ಮುಂದೆ ಓದಮ್ಮ. ತಿಳಿಯಿರಿ ಎಂದು ಹೇಳಿದನು. ಅವರು ಭ್ರಮೆ ಅವರು ಯಾರು? ಅವರು ಭ್ರಮೆ ಹಿಡಿದವರಾಗಿ ನಡುಗುತ್ತಾ ಹೊರಗೆ ಬಂದು ಸಮಾಧಿ ಬಳಿಯಿಂದ ಓಡಿ ಹೋದರು. ಎಲ್ಲಿಗೆ? ಗಲಿಲಾಯಕ್ಕೆ. ಸಮಾಧಿ ಬಳಿಯಿಂದ ಇವರು ದೂತರು ಹೇಳಿದರು, ಹೋಗ್ರಿ, ಯೇಸು ಸ್ವಾಮಿನ ನೀವು ಕಾಣ್ಬೇಕಾದ್ರೆ ನೀವು ಗಲಿಲಾಯಕ್ಕೆ ಹೋಗ್ರಿ, ಗಲಿಲಾಯದಲ್ಲಿ ಯೇಸು ಸ್ವಾಮಿ ಸಿಕ್ಕುತ್ತಾರೆ. ಹಲ್ಲೆಲೂಯಾ. ಇವತ್ತು ಆಲಯಕ್ಕೆ ಓಡಿ ಹೋಗ್ರಿ, ಬೇಗ ಪ್ರಾರ್ಥನೆ ಮಾಡ್ರಿ, ದೇವರಿಗೆ ನಿಮ್ಮನ್ನ ನೀವು ಒಪ್ಪಿಸಿಕೊಡ್ರಿ. 9 ಗಂಟೆಗೆ ಪ್ರಾರ್ಥನೆ ಅಂದ್ರೆ 11 ಗಂಟೆಗೆ ಬರೋದು. ಅಂತ್ಯ ಆಶೀರ್ವಾದ ತಗೋಬೇಕಾದ್ರೆ ಕೆಲವು ಜನ ಬರ್ತಾರೆ. ಹಾಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಯಾವತ್ತು ದೇವರಿಗೆ ಬೆನ್ನು ಹಾಕಬೇಡ್ರಿ. ಅಂದರೆ ಅರ್ಥ, ವಾಕ್ಯಕ್ಕೆ ಬೆನ್ನು ಹಾಕಬೇಡ್ರಿ ಅಂತ ಅರ್ಥ. ಸಿನಿಮಾ ಥಿಯೇಟರ್ ನಲ್ಲಿ 3/4 ಭಾಗ ಆಗಿದ್ಮೇಲೆ ಹೋಗ್ತೀರಾ? ಇಲ್ಲ. 3/4 ಭಾಗ ಆಗಿದ್ಮೇಲೆ ಮತ್ತೆ ನಾವು ತಲೆ ಕೆರಿತೀವಿ, ಅಯ್ಯೋ ಇನ್ನೊಂದು ಶೋಗೆ ಟಿಕೆಟ್ ತಕ್ಕೊಂಡು ಹೋಗೋಣ ಅಂತ. ಆದ್ರೆ ನಾವು ಸಿನಿಮಾ ನೋಡೋರಲ್ಲ. ಬಟ್ ನಾನು ಈ ಲೋಕವನ್ನು ಒಂದು ಫಾರ್ ಎಕ್ಸಾಂಪಲ್ ಆಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಆದರೆ ಒಂದು ಬಸ್ಸು, ಒಂದು ಟ್ರೈನು, ಒಂದು ಫ್ಲೈಟ್ ಬುಕ್ ಮಾಡ್ತೀವಿ. ಬೆಳಗಿನ ಜಾವ 5 ಗಂಟೆಗೆ ಫ್ಲೈಟ್ ಇದೆ ಅಂತ ಹೇಳಿದ್ರೆ ನೀವು 7 ಗಂಟೆಗೆ ಹೋಗ್ತೀರಾ. ಟ್ರೈನಿಗೆಲ್ಲ ಬೇಗ ಹೋಗ್ತೀರಿ, ಬಸ್ಸಿಗೆ ಬೇಗ ಹೋಗ್ತೀರಿ, ಫ್ಲೈಟಿಗೆ ಬೇಗ ಹೋಗ್ತೀರಿ. ಚರ್ಚಿಗೆ ಹೋದ್ರೆ ಆಯ್ತು, ಕೇಳಿದ್ರೆ ಆಯ್ತು. ನೋವಾ ಏನ್ ಪ್ರಾರ್ಥನೆ ಅಲ್ವಾ? ಅದೇ ವಾಕ್ಯ, ಅದೇ ಪ್ರಸಂಗ ತಾನೆ. ಹಾಲೆಲೂಯಾ. ನಿನ್ನ ಜೀವಿತದಲ್ಲಿ ಯಾವ ಬದಲಾವಣೆನೂ ಆಗುವುದಿಲ್ಲ. ನೀನು ಯಾವಾಗ ದೇವ್ರನ್ನ ನೆಗ್ಲೆಕ್ಟ್ ಮಾಡ್ತೀಯೋ, ದೇವ್ರು ನಿನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಹಾಲೆಲೂಯಾ. ಹಾಗಾಗದಂತೆ ಇಲ್ಲಿ ಹೇಳ್ತಾರೆ, ಸಮಾಧಿ ಬಳಿಯಿಂದ ಓಡಿ ಹೋದರು. ಅವರು ಹೆದರಿಕೊಂಡು ಯಾರಿಗೂ ಏನು ಹೇಳಲಿಲ್ಲ. ಹಾಲೆಲೂಯಾ. ಇಬ್ಬರು ಮರಿಯಳು ಸಮಾಧಿ ಬಳಿಯಿಂದ ಓಡಿ ಹೋದ್ರು ಗಲಿಲಾಯಕ್ಕೆ, ಯೇಸುವಿನ ಕಾಣ್ಲಿಕ್ಕೆ. ಇಲ್ಲಿ ನಾವು ನಡ್ಕೊಂಡು, ಬಸ್ ಹಿಡ್ಕೊಂಡು, ಒಬ್ರಿಗೆ ಸ್ವಂತ ಗಾಡಿ ಇದೆಯೋ, ಬಸ್ ಇದೆಯೋ, ನನ್ನನ್ನು ನಾನು ಸೇರಿ ಹೇಳ್ಕೊಳ್ತೀನಿ. ಕೆಲವೊಮ್ಮೆ ನಂಬಿದ್ದಂತ ತಪ್ಪಾಗ್ತದೆ, ಬೆಳಿಗ್ಗೆ ಹೋಗೋದು ತಡ ಆಗ್ತದೆ. ಆದರೆ ಯಾವಾಗಲೂ ಹಂಗೆ ದೇವ್ರು ಕೇಳಲ್ಲ. ಒಂದು ದಿವಸ, 1 ವಾರ, 2 ವಾರ, 3 ವಾರ ನಡೀತದೆ. ಆದ್ರೆ ಯಾವಾಗ್ಲೂ ನೀನ್ ತಡವಾಗಿ ಬರ್ತಾ ಇದ್ರೆ ನಿನಗೆಲ್ಲ ತಡವಾಗಿ ಉತ್ತರ ಕೊಡ್ತಾರೆ. ಪ್ರಾರ್ಥನೆ ಮಾತ್ರ ಮಾಡಿದಾಗ ದೇವ್ರು ನಮ್ಮಲ್ಲಿ ಅದ್ಭುತಗಳು ಬೇಗ ಮಾಡ್ಬಿಡ್ಬೇಕು. ಅವರಿಂದ ಅದ್ಭುತಗಳು ಭಾರಿ ಬೇಗ ಬರ್ಬೇಕು, ನಮ್ಮಿಂದ ಪ್ರಾರ್ಥನೆ ಲೇಟ್ ಆಗುದು. ಅಂದ್ರೆ ಅರ್ಥ, ನಾವು ಎಷ್ಟು ನೆಗ್ಲೆಕ್ಟ್ ಮಾಡಿದ್ರು ದೇವ್ರು, ನಾವು ಪ್ರಾರ್ಥನೆ ಮಾಡಿದಾಗ ದೇವ್ರು ನಮ್ಮ ಮಾತು ಕೇಳ್ಬಿಡ್ಬೇಕು. ಹೆಂಗ್ ಕೇಳ್ತಾರೆ ಸಹೋದರ? ಹೆಂಗೆ ಕೇಳ್ತಾರೆ? ನೀವೇ ಯೋಚನೆ ಮಾಡ್ರಿ. ಇಲ್ಲಿ ನಾವು ಮನುಷ್ಯರಾಗಿ ಕೂತಿದ್ದೇವೆ. ನಮ್ಮ ಮನಸ್ಸು ಹೇಳ್ತದೆ, ಹೌದಲ್ವಾ, ಇದು ಸರಿ, ಇದು ತಪ್ಪು, ಇದು ನ್ಯಾಯ, ಇದು ಅನ್ಯಾಯ ಅಲ್ವಾ? ನಾವು ಕರೆಕ್ಟಾಗಿ ಆರಾಧನೆಗೆ ಹೋಗಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು, ಎಲ್ಲಿ ಆದ್ರೂ ಕೂತ್ಕೊಂಡು ಪ್ರಾರ್ಥನೆ ನಡೆಸಿಕೊಂಡು, ನಾವು ಸಭೆಯಲ್ಲಿ ಕರೆಕ್ಟಾಗಿ ಅನ್ಯೋನ್ಯತೆ, ಪ್ರೀತಿ, ಒಬ್ಬರ ಮೇಲೆ ಒಬ್ಬರು ತಿರಸ್ಕಾರ ಮಾಡದೆ, ಅಪಕಾರ ಮಾಡದೆ, ನಿಂದೆಯನ್ನು ಮಾಡದೆ, ಒಬ್ರಿಗೊಬ್ರು ಕ್ಷಮಿಸಿಕೊಂಡು ಪ್ರೀತಿಯಲ್ಲಿ ಕಾಣುವುದಾದರೆ ಪರಲೋಕದಲ್ಲಿರುವ ದೇವರು ಹೇಳ್ತಾರೆ, ಇವರು ನನ್ನವರು, ಇವರೆಲ್ಲ ನನ್ನವರು ಎಂಬುದಾಗಿ. ಹಾಗಾಗಿ ಕೊಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ. ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಹಾಲೆಲೂಯಾ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾಧಿರಾಜನೇ ಯೇಸು ಸ್ವಾಮಿ, ನಿಮಗೆ ಮಹಿಮೆಯಾಗಲಿ. ಈ ರಾತ್ರಿ ವೇಳೆಯಲ್ಲಿ ಸ್ವಾಮಿ ಮಾರ್ಕಂಡ ಸುವಾರ್ತೆಯಲ್ಲಿ ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ. ನೀವು ಮಾತನಾಡಿದಕ್ಕಾಗಿ ಸ್ತೋತ್ರ ಕರ್ತನೆ. ವಿಡಿಯೋ ಮುಖಾಂತರ ನೋಡುತ್ತ ಪ್ರತಿ ಸೋದರ ನೆನೆಸಿ ನಿಮ್ಮ ಕಳಿಸಿ ಯೇಸು ಸ್ವಾಮಿ ಹೆಸರು ಬೆಳಿತೀನಿ ಜೀವನ ತಂದೆ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.